ಬಲೆ ಖುಷಿಯಾಗಿದೆಯಲ್ಲೋ. ಇನ್ನೇನಪ್ಪ ಖುಷಿ ಪಡ್ಬೇಕು, ಯಾಕೆ ಅಂತಂದ್ರೆ ನಮ್ಮ ಮೈಕ ಪಾಸ್ ಆಗ್ಬಿಟ್ಟ ಎಲ್ಲ. ಅಲ್ಲ ಹನುಮಕ್ಕ ಪಾಸ್ ಆಗದೆ ಅಂತ ಹೇಳ್ತಾವನೆ, ಸುಮ್ನೆ ಹಂಗೆ ಬರಿಗೈನಲ್ಲಿ ಬಂದ್ಬಿಟ್ಟವನಲ್ಲ ಹೊಸಿ ವಿಚಾರ. ಇಲ್ಲ ಕಣ್ಬಿಡು, ಹನುಮಕ್ಕ ನಮ್ಗೆ ಎಷ್ಟ್ ದಿನ ಸಿಹಿ ಕೊಟ್ಟಿಲ್ಲ, ಅದಕ್ಕೆ ನಾನು ಕೈನಾಗ ನೋಡಿಲ್ಲಿ ಸಿಹಿ ಪಟ್ನು ಹಿಡ್ಕೊಂಡ್ ಬಂದೀವನಿ. ಓ ತತ್ತಾರಪ್ಪ, ಪಸಂದ್ ಆಯ್ತು ಬಿಡು, ಅಲ್ಲಿ ಮಡ್ಗೋ. ಈಶ್ಯ ಏನ್ ಹೇಳು. ನಿನ್ಗೆ ಸಪ್ರೇಟ್ ಪ್ಯಾಕೆಟು, ಜಯಣ್ಣಂಗೆ ಸಪ್ರೇಟ್ ಪ್ಯಾಕೆಟು, ಹಂಗಿ ನೋಡ್ದ ಹನ್ಮಕ್ಕ. ಉಪಚಾರ ಚಂದಾಕ್ ಮಾಡ್ಲಿ ಅಂತ ನಿಂಗೆ ಒಂದು 1/4 kg ಸ್ವೀಟ್ ಜಾಸ್ತಿ ಕಟ್ಟಿಸ್ಬಿಟ್ಟವನೇ ಅಂತ ಕಾಣ್ತದೆ. ಅಲ್ಲಪ್ಪ, ಈಗ ಎಷ್ಟ ಐಕಳ್ ಪಾಸ್ ಮಾಡುದು ಹೇಳು. ನಮ್ಮೂರ್ನಾಗೆ ಸುಮಾರು ಜನ ಇದು SSLC ನಾಗೆ ಮತ್ತೆ PUC ನಾಗೆ ಪಾಸ್ ಆಗ್ಬಿಟ್ಟಾರೆ. ನಿಮ್ಮೂರಿನ ವಿಷಯ ನಂಗ್ ಗೊತ್ತು ಬಿಡು. ನಿಮ್ ಮನೆ ಐಕ್ಳು ಎಷ್ಟ್ ಜನ ಪರೀಕ್ಷೆ ತಗೊಂಡು ಜನ ತಕೊಂಡಿದ್ದ ಹನ್ಮಕ್ಕ. ಅಣ್ಣನ್ ಮಕ್ಳಿಬ್ರು, ನನ್ ಮಕ್ಳಿಬ್ರು, 4 ಪಾಸ್ ಆಗ್ಬಿಟ್ಟು. ನೋಡು, 4ಕ್ಕೆ ಒಂದೇ ಪಾಕಿಟ. ಓ ಹಂಗಾದ್ರೆ ನಿಂಗೆ 4 ಪಾಕೆಟ್ ಕೊಡ್ಬೇಕಾಗಿತ್ತು. 4 ತರವ ಹೋಗ್ಲಿ. ಪೆಸಲ್ಲು 25% ಎಕ್ಸ್ಟ್ರಾ ಅದೇ ಅಂತ ಹೇಳ್ಬಿಡ ಅವಳಿಗೆ. ಈಗೆಲ್ಲ ಹೊಸ ತರ ಪಾಕೆಟ್ ಗಳು ಹಾಕ್ತಾರಲ್ಲ. ಅಲ್ಲಪ್ಪ, ಈಗ ಒಂದು ಪ್ರಶ್ನೆಯ ನೇರವಾಗಿ ಕೇಳ್ತೀನಪ್ಪ ನೀನು. ಕೇಳಪ್ಪ. ಈಗ ಒಂದ್ ಕಿತ ನಿಮ್ಮ ಐಕಳ್ಗಳು ಪಾಸೇ ಆಗ್ಲಿಲ್ಲ ಅಂದಿರಿ ಏನ್ ಮಾಡ್ತಿದ್ದೆ? ಏನ್ ಮಾಡೋದಪ್ಪ, ಇನ್ನೊಂದ್ಸರಿ ಕಟ್ಟಿ ಪಾಸ್ ಮಾಡ್ಕತಿದ್ದು. ಅಲ್ಲ, ನೀನ್ ಹಂಗೆ ಹೇಳ್ದು ಸರಿಯಪ್ಪ. ಐಕಳ್ ಬುದ್ಧಿ ಐತೆ, ಚುರುಕಾಗೈತೆ ಬಿಡು ನಿಸ್ಯ. ಆದ್ರೆ ನಾನದು ಮೈಸೂರು ಪೇಟೆಗೆ ಹೋಗಿದ್ನಲ್ಲ, ಅಲ್ಲಿ ಏನಪ್ಪ ಎಲ್ಲಾರು ಹಳ್ಳಿ ಐತಲ್ಲ ಆ ಕಡೆ ಪಟ್ನತಾವ ಹೋದ್ರೆ ಅಲ್ಲಿ ಅಳ್ತಾವ್ರೆ. ಯಾಕೆ ಅಂದ್ರೆ ಮಗ ಪಾಸ್ ಆಗ್ಲಿಲ್ಲ ಅಂತ ಏನೋ ಹೋಗಿ ಇಸಾ ಕುಡ್ದು ಬಿಡ್ತು. ಯಾಕಪ್ಪ ಹಿಂಗ್ ಮಾಡ್ಬೇಕು ಹೇಳು? ಆ ತಾಯಿ ತಂದೆಗಳ್ಗಾರು ಬುದ್ಧಿ ಬೇಡವಾ? ಇದು ಸರ್ವೇ ಸಾಮಾನ್ಯ ಹನ್ಮಕ್ಕ. ಈಗ ಐಕಳುಗಳು ಕಷ್ಟ ಬಿದ್ದಂತೂ ಓದ್ತವೆ. ಎಷ್ಟೋ ಸಂದರ್ಭದಲ್ಲಿ ಏನಾಯ್ತದೆ, ಈ ರಿಸಲ್ಟೇ ಬರುವಾಗ ಹೆಚ್ಚು ಕಡಿಮೆ ಆಗಿರ್ಬೋದು, ಇಲ್ಲ ನಿಜವಾಗ್ಲೂ ಪೇಲೆ ಆಗಿರ್ಬೋದು. ಹಂಗ ಅನ್ಕೊಂಡು ಜೀವನೇ ಕೊನೆಗಾಣಿಸ್ಕೊಬಿಟ್ರೆ ಏನು ಹೇಳ್ತಿರೋದು ಸರಿ. ಕೆಲವೊಮ್ಮೆ ಸರಿಯಾಗಿ ಬರ್ದಿರ್ತವೆ, ಐಕ್ಳಿಗೆ ಏನೋ ಫೇಲ್ ಆಗೋಯ್ತವೆ. ಆದ್ರೆ ಒಂದೇನು ಅಂತಂದ್ರೆ ಚೆನ್ನಾಗಿ ಓದಿರ್ತಾವಲ್ಲ, ಭಯ ಆಗ್ಬಿಟ್ಟು ಯದ್ವಾತದ ಪ್ರಶ್ನೆ ಸಂಖ್ಯೆ ಆ ಕಡೆಯಿಂದ ಈ ಕಡೆಗೆ ಹಾಕ್ಬಿಡ್ತವೆ. ಅದು ಮಾಡಿರ್ತವೆ, ಅದನ್ನು ಯೋಚನೆ ಮಾಡ್ಬೇಕಲ್ವ ನಾವು. ಅದ್ ಸರಿಪ. ಕೆಲವು ಮನ್ಗಳಲ್ಲಿ ತಾತಂದ್ಗಳು ಇರ್ತಾರಲ್ಲ, ಏನು ಪರೀಕ್ಷೆಗೆ ಓದೋವಾಗ್ಲೇ ಭಯ ಇಡ್ಸಕ್ ಶುರು ಮಾಡ್ತಾವ್ರಿ. ನೋಡು ನೀನು ಮುಂದೆ ಡಾಕ್ಟರ್ ಆಗ್ಬೇಕು, ಏನೇನೋ ದೊಡ್ಡದ ಆಗ್ಬೇಕು, ಅದಕ್ಕೆ ಹಂಗ್ ಓದ್ಬೇಕು ಹಿಂಗ್ ಓದ್ಬೇಕು, ಸಂದಾಗ ಓದಿದ್ರೆ ನಿಂಗೆ ಅತ್ತ ಕೊಡಕಿಲ್ಲ ಇತ್ತ ಕೊಡಕಿಲ್ಲ, ಮನೆಯಿಂದ ಓಡ್ಸ್ಬಿಡ್ತೀವಿ ಅಂತ ಗಂಡೈಕ್ಳನ್ನ ಇನ್ನೂ ಬೆದರಿಸವ್ರೆ ಬಿಡಪ್ಪ. ಯಾಕಪ್ಪ ಹಿಂಗೆ? ಏನಪ್ಪ ಮಾಡ್ಬಾರ್ದು. ಅದಕ್ಕೆ ನಾನು ಅವನ್ನ ಪ್ರಶ್ನೆಯ ಕೇಳಿದ್ದು, ಒಂದ್ ಕಿತ ಫೇಲ್ ಆದ್ರೆ ಏನ್ ಮಾಡ್ತೀಯಪ್ಪ ಅಂತ. ಒಂದ್ ಕಿತ ಅಲ್ಲ, 7-3 ಕಿತ ಫೇಲ್ ಆದ್ರೂ ಏನಪ್ಪ ಈಗ ಆಗ್ಬಿಡ್ತದೆ, ಪ್ರಪಂಚ ಮುಳುಗೋಯ್ತದ. ಅದ್ನೇ ಹೇಳೋದು. ಈ ಫೇಲ್ ಆದವ್ರೆ ಏಟೋ ಜನ ಅಣ್ಣ ದೇಶನೇ ಆಳ್ಬಿಟ್ಟವ್ರಂತೆ. ಅಂದ್ರೆ ಒಬ್ಬ ವ್ಯಕ್ತಿ ಭವಿಷ್ಯ ಈ ಪರೀಕ್ಷೆನಾಗ ಇರಕ್ಕೆ ಇಲ್ಲ, ಅವನ ವ್ಯಕ್ತಿತ್ವ ಹೆಂಗೆ ಮಾಡ್ಕತಾನೆ ಅನ್ನೋದ್ರ ಮೇಲೆ ಇರ್ತೈತೆ. ಅಂದ್ರೆ ಅವನು ತಲೆ ಉಪಯೋಗಿಸ್ಬೇಕು ಅಂತ ಅನ್ನು, ಬುದ್ಧಿವಂತಿಕೆ ಉಪಯೋಗಿಸ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನು. ಹೌದು. ಅಲ್ಲಪ್ಪ, ನಮ್ಮ ಅಜ್ಜಿ ಇದ್ಲು, ಅವಳು ಏನು ಶಾಲೆಗೆ ಹೋಗಿರ್ಲಿಲ್ಲ. ನಾನದು ಶಾಲೆಗಾರು ಓದೆ. ಅವಳು ಶಾಲೆ ಮಕ್ವೇ ನೋಡಲಿಲ್ಲ ಬಿಡು. ರಾಮಾಯಣ ಕೇಳ್ತೀಯ, ಮಹಾಭಾರತ ಕೇಳ್ತೀಯ, ಆಡು ಹಸೆ ಕೇಳ್ತೀಯ, ಆಮೇಲೆ ಏನ್ ಊರಿನ ಸುದ್ದಿ ಎಲ್ಲ ಹೇಳೋಳು. ಅದ್ ಹಂಗ್ ಮಾಡ್ಬೇಡ್ದು ಹಿಂಗ್ ಮಾಡ್ಬಾರ್ದು ಅಂತ ಎಲ್ಲ ಹೇಳೋಳು. ಕಸೂತಿ ಹಾಕೋಳು. ಏನಿಂತ ಕೆಲ್ಸ ಅಂತ ಇಲ್ಲ ಬಿಡು. ಹೊಲಕ್ ಹೋಗಿ ಉಳ್ಕೊಂಬದವಳು. ಬಿತ್ತನೆ ಟೈಮ್ನಾಗೆಲ್ಲ ಹೋಗೋಳು. ಗಂಡ್ಸು ಹೆಂಗಸು ಹಂಗ್ ಕೆಲ್ಸ ಮಾಡೋಳಲ್ಲ. ಅವಳನ್ನ ಯಾವ ಓದಿರೋದಕ್ಕೆ ಸಮ ಅಲ್ಲ ಅಂತೀಯ ಹೇಳು. ಹೋಗ್ಲೇ ಸಾನೆ ಮಕನೇ ನೋಡ್ಲಿಲ್ಲ ಅಂತೀವ್ನಲ್ಲ. ಅಲ್ಲಕ್ಕ ನೀನ್ ಸಾಲ್ಗ್ ಓದಲ್ಲ, ಎಲ್ಲಾ ಕಳಾಸಲ್ಲೂ ಒಂದೊಂದೇ ಕಿತ ಪಾಸ್ ಮಾಡ್ಬಿಟ್ಟ ನೀನು, ಅಥವಾ ನೀನು ಫೇಲ್ ಆಗಿದ್ದ ಹೆಂಗೆ? ನಾನೇನು ಫೇಲ್ ಆಗಿರ್ಲಿಲ್ಲ ಬಿಡು. ನಾನು ಹೋಗಿದ್ದೆ 4ನೇ ಕ್ಲಾಸ್ ಗಂಟ.
ಮಾಡ್ಬಿಟ್ಟವ್ರೆ. ಮಾಡ್ಬಿಟ್ಟವ್ರೆ ಹಂಗಲ್ಲ ಬಿಡುವಾಗೆಲ್ಲ ಹೆಣ್ಣೈಕ್ಳಿಗೆ ಶಾಲೆಗೆ ಜಾಸ್ತಿ ದಿನ ಕಳಿಸ್ತಿರ್ಲಿಲ್ಲ. ಅದೊಂದ್ ಕಾಲ ಬಿಡು, ಸಂದಾಗಿರ್ಲಿಲ್ಲ. ಈಗ ಹನ್ಮಕ್ಕ ಅದೇನೋ ಇದು ಪ್ಯಾಟೆಗೆ ಹೋಗಿದ್ದಾಗ ಅದೇನೋ ಹಳ್ಳಿ ಕಡೆ ಏನೋ ಹೋಗಿದ್ದೆ, ಐಕನ್ನ ಮುಂದಿಟ್ಕೊಂಡು ತಂದೆ ತಾಯಿಗಳು ಅಳ್ತಾ ಇದ್ರು ಅಂತ ಹೇಳ್ದೆ ಅಲ್ವಾ? ಏನ ಅದು ಹೇಳಿಲ್ಲ, ಇಸ ಕುಡಿದ್ಬಿಡ್ತು ಅಂತ, ಪರೀಕ್ಷೆನಾಗೆ ಫೇಲ್ ಆಗೋಯ್ತು ಅಂತ ತಾಯಿ ತಂದೆಗಳಿಗೆ ಎದ್ರಕೊಂಡು ವಿಷ ಕುಡಿದ್ಬಿಡ್ತೈತೆ ನೋಡು. ಹಿಂಗ್ ಮಾಡಕ್ ಸರಿನಾ? ಜಯಣ್ಣ ತಪ್ಪಲ್ವಪ್ಪ. ನೋಡಪ್ಪ, ಆ ಮನ್ಸ ಮುಂದೆ ಏನಾಗ್ಬೇಕಿತ್ತು? ಹೌದು ಏನಪ್ಪ, ನಮ್ ದೇಶದ ಮುಖ್ಯಸ್ಥರೇ ಆಗ್ಬೋದಿತ್ತೇನೋ, ಹೌದು, ಇಲ್ಲ ಇಡೀ ಕುಟುಂಬಕ್ಕೆ ಬೆಳಕೊಡೋ ಅಂತ ಒಬ್ಬ ವ್ಯಕ್ತಿ ಆಗ್ಬಿಟ್ಟಿದ್ದೇನೋ. ಚಿಕ್ಕ ವಯಸ್ಸಿನಲ್ಲೇನೆ ಜೀವನ ಕೊನಗಾಣಿಸ್ಕೊಬಿಟ್ರೆ ಜೀವನನ ಸವಿಯದ ಹೆಂಗೆ? ಹಿಂದಿನ ಕಾಲದಾಗೆಲ್ಲ ಅದ್ ಎಷ್ಟ್ ಕಷ್ಟ ಇದ್ವಪ್ಪ. ಪರೀಕ್ಷೆ ಅಲ್ಲಪ್ಪ, ಹೊಸಿ ದೊಡ್ಡವರು ಈ ರಿಸಲ್ಟ್ ಬರೋ ಟೈಮ್ನಾಗ ನಿಗಾ ಮಾಡಬೇಕು, ಕಣ್ಣೆಚ್ಚರದಾಗಿ ಇರ್ಬೇಕು ಐಕ್ಳು. ಏನಂತ್ಯ? ಇವ್ರು ಎಲ್ಲ ಇರೋದು ಅದನ್ನೆಲ್ಲ ಮನೆ ಕಳಕ್ ಬಿಡೋದು, ಎಲ್ಲೋ ಹೋಗಕ್ ಬಿಡೋದು, ಅದ ಹೆಂಗೋ ಕೆರೆಗೋ ಬಾವಿಗೋ ದುಮುಕೋತ, ಅದೆಲ್ಲ ನೋಡ ಇರಕಾಯ್ತದ? ಮಕ್ಕಳು ಜಯಣ್ಣ, ಪರೀಕ್ಷೆ ಮತ್ ಬರ್ತದೆ, ಓದ್ ಜೀವ ಮತ್ ಬಂದದಪ್ಪ ಅಲ್ವಾ? ಜೀವ ದೊಡ್ಡದಕ್ಕಪ್ಪ, ಜೀವನ ಕಾಪಾಡ್ಕೋಬೇಕು. ಏನೇ ಸಮಸ್ಯೆ ಬಂದ್ರು ಎದುರಿಸ್ಬೇಕಣಪ್ಪ. ಮಕ್ಕಳಿಗೆ ನೀತಿ ಪಾಠ ಹೇಳ್ಕೊಡ್ಬೇಕು, ಧೈರ್ಯವ. ನೋಡ್ ಮಗ, ಜೀವನದ ಪರೀಕ್ಷೆ ಇದಕ್ಕಿಂತ ದೊಡ್ಡದು. ಈಗ ನೀನ್ ನೋಡೋದು ದೊಡ್ಡ ಪರೀಕ್ಷೆ ಅಲ್ವೇ ಅಲ್ಲ. ಹೌದು. ಹಂಗಾಗಿ ಏನು ಯೋಚನೆ ಮಾಡ್ಬೇಡ ಅಂತ. ಹಿಂದೆಲ್ಲ ಐಕ ಫೇಲ್ ಆಗ್ಬಿಟ್ರೆ ಖುಷಿಯಿಂದ ಕುಡ್ದಾಡ್ಬಿಡೋರಂತ. ಪರವಾಗಿಲ್ಲ, ವ್ಯವಸಾಯ ಮಾಡಕ್ ಇನ್ನೊಬ್ ಸಿಕ್ಕಾಕೊಂಡಲ್ಲ. ಆದ್ರೆ ಇವತ್ತು ವಿದ್ಯಾವಂತರ ವ್ಯವಸಾಯಕ್ಕೆ ಬರ್ಬೇಕು ಅಂತ ಎಲ್ರು ಅಪೇಕ್ಷೆ ಪಡ್ತಾರೆ. ಹೊಸದನ್ನ ಪ್ರಯೋಗ ಮಾಡ್ಬೋದಕ್ಕಪ್ಪ. ಅಲ್ಲಪ್ಪ, ಇದು ಐಕ ಯಾಕೆ ಫೇಲ್ ಆಯ್ತು, ಏನ್ ವಿಷಯ ಇದಕ್ ಗೊತ್ತಾಗಕ್ಕಿಲ್ಲ, ಏನ್ ತೊಂದ್ರೆ ಐತೆ, ಪಾಠ ಸರಿಯಾಗಿ ಮಾಡ್ತಾವ್ರ ಹೈಸ್ಕೂಲ್ನಾಗೆ, ಹೆಂಗ್ ಹೇಳ್ಕೊಡ್ತಾವ್ನ, ಮೇಸ್ಟ್ ಎಷ್ಟ್ ಬುದ್ಧಿವಂತ, ಇದೆಲ್ಲ ಒಸಿ ನಿಗಾ ಮಾಡ್ಗದ್ ಬೇಡ್ವಾ? ಅಲ್ಲ, ಎಲ್ಲದಕ್ಕಿಂತ ಆತುರ್ಗೆಟ್ಟು ಆತ್ಮಹತ್ಯೆ ಮಾಡ್ಕೊಬಿಟ್ಮೇಲೆ ಎಷ್ಟೋ ಸಂದರ್ಭದಾಗೆ ಆ ರಿಸಲ್ಟೇ ತಪ್ಪಾಗಿರ್ತೈತೆ. ಇನ್ನೊಂದ್ಸರಿ ವ್ಯಾಲ್ಯೂಯೇಷನ್ ಹಾಕಿದಾಗ ಪಾಸ್ ಆಗಿರೋ ನಿದರ್ಶನ ಐತೆ. ಹೌದಪ್ಪ. ಮತ್ತೆ ಜೀವ ವಾಪಸ್ ತಗೊಂಬರಕಾಯ್ತು? ಹೌದಪ್ಪ. ಎಲ್ಲ ಕಚಾರ ಮಾಡೋರು ಮನ್ಸ್ರೇ ಅಲ್ವಾ? ಒಸಿ ಏನೋ ಹೆಚ್ಚು ಕಡಿಮೆ ಆಯ್ತದೆ ಅಲ್ವಾ? ಹೇಳು. ಮಕ್ಕ ಅವನೇನೋ ಸ್ವೀಟ ಹಿಡ್ಕ ಬಂದ ಪಾಕಿಟ, ನಿಂಗೆ 25% ಎಕ್ಸ್ಟ್ರಾ ಅಂತ ಬೇರೆ ಹೇಳ್ಬಿಟ್ಟವನೆ. ಈಗ ಅವನ್ದೇನೋ ಸ್ವೀಟ್ ಆಯ್ತು, ಖಾರ ನೀನ್ ಕೊಟ್ಬಿಡಲ್ಲ ಮತ್ತೆ, ಇಲ್ವಾ? ಆಯ್ತಪ್ಪ, ತಣ್ಗೆ ತಕ್ಕಳಿ ಹೊಸಿ ಬಸ್ಸಾರು ಮುದ್ದೆ ಹಂಗೆಯ ಚೌ ಮಾಡಿವ್ನಿ, ಎಲ್ಲ ಹಾಕಿ ಅದೆಲ್ಲ ತಿನ್ಕೊಳ್ಳೋರಂತೆ. ನೀನು ಸಿಯಲ್ಲಿ ಇಡ್ಕೆ ತಳ್ಳು.